ಬಟ್ ಈ ಒಂದು ವಿಷಯದಲ್ಲಿ ನಿಮ್ಮ ಹೆಸರು ಬಂದಾಗ ಅಥವಾ ನಿಮ್ಮ ಹೆಸರು ಪಾಪಪ್ ಆದಾಗ ಸ್ಟಾರ್ಟ್ ಆದಾಗ ನಿಮ್ಮ ಮೈಂಡಲ್ಲಿ ಏನು ಓಡ್ತು? ಅಯ್ಯೋ ಇದು ಎಲ್ಲಿಂದ ಬರ್ತಾ ಇದೆ? ನಿಮ್ಗೆ ಹೆಂಗೆ ಶಾಕ್ ಆಯಿತು? ಯಾವ ರೀತಿ? ಸಹಜವಾಗಿ ಎಲ್ಲ ಮನುಷ್ಯರಿಗೂ ಅನಿಸೋ ಹಾಗೆ ನನಗೂ ಅನಿಸಿದೆ, ಏನಿದು ಯಾಕೆ ಹಿಂಗಾಯಿತು ಅಂತ. ಬಟ್ ನನಗೆ ಕ್ಲಾರಿಟಿ ಇತ್ತು. ಆ ಹೆಣ್ಮಗಳು ನಾನು ಮುಂಚೆ 2 ವರ್ಷದ ಮುಂಚೆ ಹೇಳಿದ್ಲು, ಈ ಥರ ಒಬ್ಬ ಹಲ್ಕ ಇದ್ದಾನೆ, ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ನನ್ನ ಬಗ್ಗೆ. ಸೊ ಹಾಗಾಗಿ ನನಗೆ ನೀನು ಅನ್ನ ಕೊಟ್ಟವನು, ನಿನ್ನಂತೂ ಮೋಸ ಮಾಡಿದ್ರೆ ಆ ದೇವ್ರು ಮೆಚ್ಚಲ್ಲ, ನನಗೆ ಕ್ಷಮಿಸು ನನಗಂತ ಮುಂಚೆ ಹೇಳಿ ಹೋಗಿದ್ಲು ನನಗವಳು. ಅವಾಗ ನನಗೆ ಅರ್ಥ ಆಗಿತ್ತು, ಓಕೆ ಇವರು ಬುದ್ಧಿಯಲ್ಲಿ ಕಳಿಸಿದ್ದೆ ನಾನು. ನೋಡಿ, ನಾನು ಆವಾಗಲೇ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗಿತ್ತು. ಬಟ್ ನಾನು ಬುದ್ಧಿ ಹೇಳ್ತಾ ಬಂದೆ, ಅವ್ರು ಕೇಳಿಲ್ಲ. ಅದೇ ಅವ್ರಿಗೆ ಅವರವರ ಪಾಪದ ಫಲ ಏನಿದೆ ಅಥವಾ ಅವರವರ ವಿಕೃತತನ ಅವ್ರಿಗೆ ಅವ್ರ ಬುದ್ಧಿ ಕಲಿಸ್ತಾ ಇದೆ, ಅದು ಪಾಠ ಹೇಳ್ಕೊಡ್ತಾ ಇದೆ. ಬಿಡಲ್ಲ ಯಾರನ್ನೂ ಈ ಜಗತ್ತಲ್ಲಿ. ಒಂದು ಅರ್ಥ ಮಾಡ್ಕೋಬೇಕಷ್ಟೇ, ನಮ್ಮ ಯಾರಿಗೆ ನಾವು ಒಳ್ಳೇದು ಮಾಡ್ತೀವಿ ನಮ್ಮನ್ನು ಅದೇ ಕಾಪಾಡೋದು ಇವತ್ತಿಗೂ. ಒಳ್ಳೆತನ, ಒಳ್ಳೆಯ ಮನಸ್ಸು, ಒಳ್ಳೆಯ ರೀತಿಯಲ್ಲಿ ಮನುಷ್ಯನಾಗಿ ಅದನ್ನೇ ಕಾಪಾಡೋದು. ಹಾಗಾಗಿ ನಾನು ಅದೇ ಕಾಪಾಡಿದೆ, ನಮ್ಮ ಒಳ್ಳೆತನ ಕಾಪಾಡಿದೆ. ಬಟ್ ಆಮೇಲೆ ಅವರೇ ಕ್ಲಾರಿಟಿ ಕೂಡ ಕೊಟ್ಟರು, ಇದೇನು ಪಾಪಪ್ ಆಗ್ತಾ ಇತ್ತು ನಿಮ್ಮ ಹೆಸರು, ಈ ರೀತಿ ಎಲ್ಲ ಯಾವ ರೀತಿನೂ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಥರದಲ್ಲಿ ಅವರು ಒಂದು ಕ್ಲಾರಿಟಿ ಕೊಟ್ಟರು. ಸೊ ಅದೇ ಆ ಥರದ್ದು ಏನಾದರೂ ಒಂದು ಒಳ್ಳೆ ಪೀಕಲ್ಲಿರುವಾಗ, ನಾವು ಒಂದು ಚೆನ್ನಾಗಿ ಕೆಲಸ ಮಾಡ್ತಿರುವಾಗ, ಒಂದು ಚಿಕ್ಕ ಸಕ್ಸಸ್ ಅಂತ ಸಿಕ್ಕಾಗ, ಇದಾದ್ಮೇಲೆ ಅದ್ರ ಮೇಲೆ ಒಂದು ಈ ಥರದ್ದೆಲ್ಲ ರೂಮರ್ಸ್ ಆದಾಗ ನಮ್ಮನ್ನು ತುಂಬ ಹಿಂದಕ್ಕೆ ಎಳ್ದಾಕ್ಬಿಡುತ್ತೆ. ಇವು ಫೀಲ್ಡೇ ಬೇಡ, ಏನೋ ಒಂದು ಮಾಡ್ಕೊಂಡಿರೋಣ, ಇದೆಲ್ಲ ಬರುತ್ತೆ ಮೈ ಮೇಲೆ. ಇಲ್ದಿರೋದೆಲ್ಲ ಸರಿ, ನಾವು ಅದಕ್ಕೆ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀವ, ಸರಿ ತಗೊಳ್ಳೋಣ. ಅದಲ್ವಲ್ಲ ನಾವುಗಳು ಅಲ್ಲ ಅಂತಂದ್ರು ನಾವು ಹೆಲ್ಪ್ ಮಾಡಿ, ನಾವು ಬುದ್ಧಿ ಮಾತು ಹೇಳಾದ್ಮೇಲೂ ನಮ್ಮ ಹೆಸರನ್ನೇ ಈ ರೀತಿ ಒಂದು ಕೆಟ್ಟ ಸಿಚುವೇಶನ್ಗೆಲ್ಲ ಬಳಸ್ಕೋತಾರೆ ಅಂತ ಬಂದಾಗ ಯಾವ ರೀತಿ ಅನಿಸುತ್ತೆ ಅಪ್ಪಣ್ಣ ಸರ್? ಯಾಕಂದರೆ ನಿಮ್ಮೊಟ್ಟೆ ಕೆಲಸ ಮಾಡಿದಂಥ ವ್ಯಕ್ತಿತ್ವಗಳದು. ನೋಡಿ, ಈಗ ನಟನೆ ಅಂತಂದರೆ, ನಟನೆಗೆ ಬರ್ತೀರಿ ಅಂತಂದರೆ ಅಥವಾ ನೀವೊಂದು ಪಾಪ್ಯುಲಾರಿಟಿ ವೇದಿಕೆಗೆ ಬರ್ತೀರಿ ಅಂತಂದರೆ ಸಹಜವಾಗಿ ಅಲ್ಲಿ ವಿವಾದ, ನಿಮ್ಮ ಬಗ್ಗೆ ಕೆಟ್ಟದ್ದು ಅಥವಾ ಏನಾದರೂ ಒಂದು ಬರುತ್ತಂತ ಮಾನಸಿಕವಾಗಿ ರೆಡಿ ಇರಬೇಕು ನೀವು. ಅಂದರೆ ಬರಬೇಕು. ಯಾಕಂದರೆ ನೀವು ನೋಡಿ, ನೀವು ಎಷ್ಟೇ ಒಳ್ಳೇದು ಮಾಡಿದ್ರು ಅಂತಾರೆ ಜನ. ನೀವು ಶ್ರೀರಾಮಚಂದ್ರನ ಥರ ಬದುಕ್ತಾ ಇದ್ದೀನಿ ಅಂತಂದ್ರು ಅಂಥ ಶ್ರೀರಾಮಗೆ ಬಿಟ್ಟಿಲ್ಲ, ಅನುಮಾನ ಪಟ್ಟ ಅಂತಾರೆ. ಜಗತ್ತಲ್ಲಿ ಯಾರನ್ನೂ ಬಿಡಲ್ಲ, ಎಲ್ಲರಿಗೂ ಬಿಡಲ್ಲ. ಇದು ಹೀಗೆ ಇದ್ದಿದ್ದೆ. ಹಾಗಾಗಿ ನಾವು ಇದನ್ನು ಈ ಇಂಡಸ್ಟ್ರಿಗೆ ಬರ್ತೀವಂದರೆ, ಈ ನಾವು ಮುಖ ಕಾಣಿಸುವ ಮಾಧ್ಯಮದಲ್ಲಿ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ 4 ಮಾತಾಡ್ತಾರೆ ಅಂತ ಬರುತ್ತೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬೊಗಳೋ ನಾಯಿ ಬೊಗಳ್ತಾ ಇರುತ್ತೆ, ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು. ಬೊಗಳೋ ನಾಯಿಗಳಿಗೆಲ್ಲ ಕಿವಿ ಕೊಟ್ಟು ನಿಂತ್ಕೊಂಡ್ರೆ ನೀವು ಇನ್ನೊಂದು ನಾಯಿ ಆಗ್ತೀರ. ನಾವು ನಾಯಿ ಆಗಬಾರ್ದು. ನಮ್ಮ ಕೆಲಸ ಏನಿದೆ, ನಮ್ಮ ಸಾಧನೆ ಇದೆ, ನಾವು ಆ ಕಡೆ ಹೋಗ್ಬೇಕು. ಹಾಗಾಗಿ ನಾನು ಇವ್ರು ಯಾರಿಗೂ ತಲೆ ಕೆಡಿಸ್ಕೊಂಡೆ, ಇಂಥವೇನೋ 10 ಬರಲಿ ತಲೆ ಕೆಡಿಸ್ಕೊಳ್ಳಲ್ಲ. ನೀವೇನು ಅಂತಂದರೆ ನಮ್ಮ ಆತ್ಮಸಾಕ್ಷಿ ನಾವೇನು ಅಂತ ಗೊತ್ತಿದ್ದಾಗ ಮತ್ತೆ ಯಾರಿಗೆ ಯಾಕೆ ತಲೆ ಕೆಡಿಸ್ಕೋಬೇಕಲ್ವ ಸರ್? ನೋಡಿ, ನಾನು ದುಡ್ಡಲ್ಲಿ ಒಬ್ಬರಿಗೆ 1 ರೂಪಾಯಿ ಮೋಸ ಮಾಡಿಲ್ಲ, ಒಬ್ಬರು ದುಡ್ಡು ತಿಂದಿಲ್ಲ, ಒಬ್ಬರು ಕರ್ಕೊಂಡೋಗಿ ನಾನು ವೇಸ್ಟ್ ಮಾಡಿಲ್ಲ, ಅಥವಾ ನಾನು ಯಾರಿಗೂ ಹಿಂದ್ಗಡೆಯಿಂದ ಚೂರಿ ಹಾಕಿಲ್ಲ, ಮದ್ರ ಬಗ್ಗೆ ಅವಹೇಳನ ಮಾಡಿಲ್ಲ, ಕೆಟ್ಟದಾಗ ಮಾತಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ ಇದುವರೆಗೂ ಮಾಡೋದು. ಹಾಗೆ ನಾನು ಯಾಕೆ ಹೆದರಬೇಕು? ಮಾಡಿದವ್ರು ಏನಿದೆ ಅವ್ರು ಅನುಭವಿಸ್ತಿದ್ದಾರೆ ಅವರ ಕರ್ಮಾನುಸಾರವಾಗಿ. ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನನಗೆ ಒಂದು ಕ್ಲಾರಿಟಿ ಬೇಕಿತ್ತು, ಆ ಕ್ಲಾರಿಟಿನ ಹೆಣ್ಮಗಳು ಕೊಟ್ಟು ಮುಗಿದೋಯ್ತು. ಕರೆಕ್ಟ್. ಅದನ್ನು ನಾನು ಹೇಳಿದ್ರೆ ತಪ್ಪಾಗೋ ಜನಕ್ಕೆ, ಅವರು ಯಾರಿದ್ದಾರೆ ಅವ್ರಿಗೆ ಕೊಟ್ಟರೆ ಮುಗಿದೋಯ್ತು. ಅದೇ ದಟ್ ಈಸ್ ವೇರ್ ಅಪ್ಪಣ್ಣ ಸರ್ಗೆ ಇನ್ನೇನು ಮಸಿ ಬಡಿಯೋ ಚಾನ್ಸಸ್ ಇತ್ತು. ಧೈರ್ಯ ಮಾಡಿ ಆ ಹೆಣ್ಮಗಳು ನೀವಲ್ಲ ಅಂತ ಹೇಳಿದ್ರು, ನೀವು ಕ್ಲಾರಿಟಿ ತಗೊಂಡ್ರು, ಯಾವುದೇ ರೀತಿ ಬೇರೆ ಮಾತುಗಳು ಅವ್ರಿಗೆ ಆಡೋದು ಬೇಡ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಸೊ ಐ ಥಿಂಕ್ ಅದೆಲ್ಲವೂ ಆರಾಮಾಗಿದೆ ಈಗ, ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್? ಅದ್ರ ಬಗ್ಗೆ ಯಾವ ರೀತಿ ಯೋಚನೆಗಳಾಗಿರ್ಬೋದು, ಮುಂದೆ ಏನೋ ಅನ್ನೋ ಪ್ರಶ್ನೆಗಳೆಲ್ಲ ಇಲ್ಲ ಅಲ್ಲ? ನನಗಂತೂ ಅದ್ರ ಬಗ್ಗೆ ಯಾವ ನನಗೆ ಗೊಂದಲಗಳಿಲ್ಲ. ಅದೇ ಹೇಳಿದ್ನಲ್ಲ ಮೇಡಮ್, ನಾನು ಇವತ್ತಿಗೂ ನನಗಂತ 10 ಹಲವು ನನ್ನ ಮೇಲೆ ಆಪಾದನೆಗಳು ಬಂದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗಿಂತ ದೊಡ್ಡ ನಟರ ಮೇಲೆ 1000 ಆಪಾದನೆಗಳಿದ್ದಾವೆ, ಆರಾಮಾಗಿದ್ದಾರೆ ಅವರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾವು ಕೆಲಸ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದನ್ನು ಮಾಡೋಕ್ಕೆ ಒಳ್ಳೆಯದ್ರ ಕಡೆಗೆ ಹೋಗ್ತಾ ಇದ್ದೀವಿ. ಅದರ ಬಗ್ಗೆ ಅಷ್ಟು ಯೋಚನೆ ಮಾಡ್ಬೇಕು ನಾವು. ಇದನ್ನು ಯಾವುದೋ ತಲೆಯಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ನೀವು ಕೊರಗ್ತಾ ಕೂತ್ಕೊಂಡ್ರೆ ನೀವು ಮಾನಸಿಕವಾಗಿ ಕುಗ್ಗೋಗ್ತೀರ ಹೊರತು. ಅದೇ ಕರೆಕ್ಟ್. ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸೋಕೆ ತುಂಬ ಜನ ಕಾಯ್ತಿರ್ತಾರೆ, ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇಮ್ಮಿಡಿಯೇಟ್ ಹಾಕ್ತಾರೆ ನಿಮ್ಮನ್ನ, ಆಯಿತಾ? 10 ಹಲವು ಬಾಯಿಗಳು ನಿಮ್ಮ ಕಿವಿಯಲ್ಲಿ ಹಿತ್ತಾಳೆ ಕಿವಿ ಮಾಡಿಬಿಡ್ತಾವೆ, ನಿಮ್ಮನ್ನು ಕೇಳಿಸ್ಕೊತಾವೆ. ನಮ್ಮೇಲೆ ನಮಗೇನೆ ಒಂದು ಇದು ಬರೋ ಥರ, ಅಯ್ಯೋ ಏನು ನಮಗೆ ಅನಿಸ್ಬಿಡುತ್ತೆ, ಆಶ್ಚರ್ಯ, ಇಂಥದ್ದು ನನ್ನ ಮೇಲೆ ಅಪವಾದನ, ಹಿಂಗೆ ನಮ್ಮ ಮೇಲೆ ನಮಗೆ ಡೌಟ್ ಬರೋ ಥರ. ಸೊ ಹಾಗಾಗುತ್ತೆ. ಅದಕ್ಕೆ ನಾವು ತಾಳ್ಮೆಗೆಡಬಾರ್ದು ಅಷ್ಟೇ.
ತಾಳ್ಮೆಯಿಂದ ಇದ್ದು ಅದನ್ನು ಏನು ಅದು ಫೇಸ್ ಫೇಸ್ ಮಾಡಬೇಕು. ಫೇಸ್ ಎಕ್ಸಾಕ್ಟ್ಲಿ. ಈ ಎಲ್ಲ ಹಂತಗಳು ಬರುತ್ತೆ, ಏನು ಬರೀ ಸಕ್ಸಸ್ಸೇ ಅಲ್ಲ, ಎಲ್ಲ ಹಂತಗಳು ಬರಬೇಕು ಅನುಭವ ಆಗೋದಕ್ಕೂ. ಖಂಡಿತ ಬಾಬು. ಈಗ ನಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನಾವು ಯಾವ ರೀತಿ ಇನ್ನೂ ಹುಷಾರಾಗಿ ಯಾವ ರೀತಿ ಜನಗಳ ಜೊತೆ ಬೆರಿಬೇಕು ಅನ್ನೋದು ನಮಗೆ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಖಂಡಿತ. ಸೊ ಇದಾದ ನಂತರದಲ್ಲಿ ಅಪ್ಕಮಿಂಗ್ ಮೂವಿ ಮಾಡ್ತಾ ಇದ್ದೀರಾ ಸರ್, ಇದೆಲ್ಲ ಬಿಟ್ಬಿಡೋಣ ಸದ್ಯಕ್ಕೆ. ನಾವು ನಮ್ದೇನು ದಾರಿನಲ್ಲಿ ಹೋಗಬೇಕು ಆ ದಾರಿಗಷ್ಟೇ ನಾವು ಕಾನ್ಸಂಟ್ರೇಷನ್ ಮಾಡೋಣ. ಬಟ್ ಈಗ ಅಪ್ಕಮಿಂಗ್ ಮೂವೀಸ್ ಮಾಡ್ತೀರಾ, ಯಾವ ರೀತಿ ಪ್ರೊಸೆಸಿಂಗ್ ಆಗ್ತಾ ಇದೆ? ಹೀರೋ ಅಪ್ಪಣ್ಣ ಸರ್ ಹೀರೋ ಆಗಿ ಮಾಡ್ತಿರೋಂಥ ಮೂವಿ ಹೇಳಬೇಕು. ಯಾರಿಗೂ ಹೇಳಬೇಡಿ ಅಂತ ಅನಂತ್ ನಾಗ್ ಅವರ ಹಳೆ ಟೈಟಲ್. ಹೌದಾ, ನನಗೆ ಹಾಕಿ ಈಗ ಹೇಳ್ತಿದ್ದೀರಾ ಅನ್ಕೊಂಡೆ. ಯಾರಿಗೂ ಹೇಳಬೇಡಿ ಅಂತ ಅನಂತ್ ನಾಗ್ ಸರ್ದು ಒಂದು ಹಳೇ ಟೈಟಲ್ ಇಟ್ಕೊಂಡು ಈಗ ನಾವು ಅದನ್ನು ನಮಗೆ ಇಟ್ಕೊಂಡು ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ಔಟ್ ಆ್ಯಂಡ್ ಔಟ್ ಕಾಮಿಡಿ. ಓಕೆ. ಔಟ್ ಆ್ಯಂಡ್ ಔಟ್ ಕಾಮಿಡಿ. ಖಂಡಿತವಾಗ್ಲೂ ನನಗೆ ಆ ಸಿನಿಮಾ ಬಗ್ಗೆ ಭರವಸೆ ಇದೆ. ನಮ್ಮ ಕರ್ನಾಟಕದ ಜನತೆಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಗ್ತಾರೆ ಆ ಸಿನಿಮಾಗೆ ಬಂದರೆ. ನನ್ನನ್ನು ಇದುವರೆಗೂ ಏನೊಂದು ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ನೋಡಿದ್ದಾರೆ, ಅದರಲ್ಲೊಂದು ಡೀಸೆಂಟ್ ಕಾಮಿಡಿ ಆ್ಯಕ್ಟಿಂಗ್ ನೋಡ್ತಾರೆ, ಸಿಚುವೇಶನ್ ಕಾಮಿಡಿ ನೋಡ್ತಾರೆ. ಇಟ್ಸ್ ನ್ಯಾಚುರಲ್ ಆಗಿದೆ. ಈ ತಿಂಗಳು ಅಥವಾ ಈ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಗೆ ಬರ್ತೀವಿ. ಸೊ ಹಾಗಾಗಿ ಅದರದ್ದು ನಿನ್ನೆ ತಾನೇ ಒಂದು ಸ್ಕ್ರೀನಿಂಗ್ ಆಯಿತು. ಪ್ರೀಮಿಯರ್ ಶೋ ಅಂದರೆ ಲೈಕ್ ಟೆಕ್ನಿಕಲ್ ಪ್ರೀಮಿಯರ್ ಶೋ. ಎಲ್ಲ ಕೂತ್ಕೊಂಡು ಟೆಕ್ನಿಕಲ್ ಪರ್ಸ್ಪೆಕ್ಟಿವಲ್ಲಿ ನಾವು ಅದನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆಗಿದೆ. ಸೊ ಹಾಗಾಗಿ ಆ ಸಿನಿಮಾ ಸಿದ್ಧತೆ ನಡೆದಿದೆ, ಅದರದ್ದೊಂದು ತಯಾರಿದೆ. ಅದ್ರ ಜೊತೆಗೆ ಇನ್ನೊಂದು ಉತ್ತರ ಕರ್ನಾಟಕದ ಸಿನಿಮಾ ಸೆಟ್ ಇರಲಿಕ್ಕಿದೆ, ಅದರದ್ದೊಂದು ಕತೆ ಬರವಣಿಗೆ ಅದರಲ್ಲಿ ಬ್ಯುಸಿ ಆಗಿದ್ದೀರಾ? ಬ್ಯುಸಿ ಆಗಿದೆ.